ಕೊಡ್ಬೇಕಕ್ಕ. ಕೊಡ್ತಾರೆ ಚಪ್ಪಾಳೆ ಕೊಡ್ತಾರೆ. ನಮ್ ಹೆಣ್ಮಕ್ಳು ಬಾಳ ಜನ ಬಂದಿರಿ, ಬಾಳ ಖುಷಿ ಆಯ್ತು. ಎಲ್ಲೇ ಹೋದ್ರು ಹೆಣ್ಮಕ್ಳು ಬರ ಜನ ಕಮ್ಮಿ ಇರ್ತಿದ್ರು. ಇಲ್ಲಿ ನೋಡಿದ್ರ ಜಾಸ್ತಿ ಜನ ಬಂದಿರಿ. ಒಂದ್ಸಲ ಜೋರಾಗಿ ನಮ್ ಹೆಣ್ಮಕ್ಳು ಬಾಳ ಜೋರಾಗಿ ಚಪ್ಪಾಳೆ ಕೊಡ್ಬೇಕು. ಯಾಕೆ ಬೇಕಂದ್ರೆ ಮನ್ಯಾಗ ರೊಟ್ಟಿ ಮಾಡಿ 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 ಬೇಸರಾಗಿರ್ತೈತ್ರಿ. ಅದ ನಮ್ಮ ಹುಡುಗರು ಒಂದ್ಸತಿ ಕೇಳೋಣಂದ್ರೆ ಮತ್ತೆ ಕೇಳ್ಬಿಡ್ರಿ. ಹೆಂಗಂದ್ರೆ ನಮ್ಮ ಹುಡುಗರು ಆರಾಮಿರ್ತಾರ. ನಿಮ್ ಹುಡುಗರಿಗೆ ಏನಾಗಿತ್ತು? ನಿಮ್ ನಾಳೆ ತೋರ್ಸು ಮೇಡಮ್. ಯಾಕೆ ಆರಾಮ್ ಇರ್ತಾರ ಅಂತ ಕೇಳ ಬಿಡ್ರಿ. ಬರೀ ತಪ್ಪ ಒಪ್ಕೊಳ್ಳೋದಾತ ನಿಮ್ ಮನೆ ಬರ. ಹಾಗಲ್ಲ, ಕಷ್ಟ ಪಡೋರ್ ನಾವು, ಮನ್ಯಾಗ ಅಡಿಗೆ ಮಾಡಿ ಹಾಕೋರ್ ನಾವು, ಬಟ್ಟೆ ಎಲ್ಲ ಒಗೆಯೋರ್ ನಾವು, ತಿಕ್ಕೋರ್ ನಾವು, ನಿಮ್ಮನ್ನ ರೆಡಿ ಮಾಡಿ ಹೊರಗ್ ಕಳ್ಸೋರ್ ನಾವು. ಒಂದು ಮಾತು ಹೇಳ್ತೀನಿ ಕೇಳ. ನಿಮಗೆಲ್ಲ ರೆಡಿ ಮಾಡಿ ನಾವು ತೆಗೆದಕ್ ಹೋಗ್ತೀವಿ, ಎಲ್ಲರೂ ಹೊಲಕ್ಕೆ ಕೆಲಸ ಮಾಡಕ್ ಹೋಗ್ತೀವಿ. ಮತ್ತ ಬಂದು ನಿಮಗ್ ಸೇವೆ ಮಾಡ್ಬೇಕಾದ ನಾವು. ನಮ್ದು ಕಷ್ಟ ಯಾರಿಗ್ ಹೇಳೋನ್ರಿ? ಹೌದು ಅವ್ರಿಗೆ ಒಂದು ಮಾತು ಹೇಳ್ತೀನಿ ಕೇಳ. ನೀವೆಲ್ಲಾ ಮಾಡಿದ್ರೆ ನಮ್ಮ ಸೇವಾನ ಮಾಡಿದ್ರೆ ಒಪ್ಕೊತೀನಿ. ನಾನಾ ತಂಡ ಕೊಡ್ಲಿಲ್ಲ ಅಂದ್ರೆ ನೀವೇನು ಬದನೆಕಾಯಿ ಮಾಡ್ತೀವಿ. ನಾವ ತಂಡ ಕೊಡ್ಲಿಲ್ಲ ಅಂದ್ರೆ ನೀವೇನು ಬದನೆಕಾಯಿ ಮಾಡ್ತೀವಿ. ಈಗ ಹೆಣ್ಣು ಸಮ ಆಗೈತಿ, ಗಂಡು ಸಮ ಆಗೈತಿ. ನೀವು ರೊಕ್ಕ ತಂದು ಕೊಡ್ತೀವಿ, ನಾವು ರೊಕ್ಕ ತಂದು ಕೊಡ್ತೀವಿ. ನಮ್ ಹೆಣ್ಮಕ್ಳು ಈಗ ಮನ್ಯಾಗ ಕುಂದ್ರದೇ ಕಮ್ಮಿ, ದುಡ್ಯಾಕ್ ಹೋಗ್ತಾರ ನಮ್ ಹೆಣ್ಮಕ್ಳು. ಅದು ನೀವು ಗೊತ್ತು ಹೋಗಿರ್ಬೇಕು. ಎಲ್ಲರೂ ಇಲ್ಲ ತಂತಾರೆ, ಏನ್ ತೊಂದ್ರೆ ಇಲ್ಲ. ಅವತ್ತ ಬಹಳ ಖುಷಿ ಆಯ್ತು. ಬರಲಿ ಜೊತೆ ಜೋರಾಗಿ ಚಪ್ಪಾಳೆ ಬಂದ್ಗಳು. ಈಗ ನಮ್ಮ ಲಕ್ಷ್ಮಿ ಅವರ ಮತ್ತೆ ತಡ ಮಾಡಬೇಡ್ರಿ, ಒಂದು ಹಾಡು ತಗೊಂಡು ಬಿಡ್ರಿ ಹೇಳ್ತೇನೆ. ಯಾಕಂದ್ರೆ ಬಹಳ ಕಾತರದಿಂದ ಕಾಯ್ತಾ ಇದಾರೆ ಎಲ್ರು.